ಪಾಪ ಗಜೇಂದ್ರ ಕುಮಾರಣ್ಣ ಆ ಇವ್ರು ಎಲ್ಲೋದ್ರು ಅವರು ದಿಲೀಪಾನಂದನು ಅವ್ರ ಹೆಂಡತಿ ಶಶಿ ಎಲ್ಲ ಕಾಣಿಸ್ತಾನೆ ಇಲ್ವಲ್ರು ಅವರು ಅಲ್ಲ ಕಣ್ರು ನಾವ್ ಹೋಗ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ಗಂಗಮ್ಮನ ಪೂಜೆ ಎಲ್ಲ ಮಾಡ್ಕೊಂಡ್ ಬರೋ ಅಷ್ಟರಲ್ಲಿ ಎಲ್ಲ ಕಾಣಿಸ್ತಾನೆ ಇಲ್ವಲ್ರು ಅವರು ಎಲ್ಲೋದ್ರು ಅವರು ಅಮ್ಮವ್ ಪಾಪ ಇನ್ನೆಲ್ಲಮ್ಮ ಹೋಗ್ತಾರೆ ಅವ್ರಿಗೂ ಕುಂತು ಕುಂತು ಬೇಜಾರಾಗಿರ್ಬೇಕು ಇಲ್ಲ ಈ ಮನೆ ಹಿಂದ್ಗಡೆನೋ ಎಲ್ಲಾರ ಕುಂತಿರ್ತಾರ ಕಣ್ ಹೇಳು ಮಾತಾಡ್ಕೊಂಡು ಇಲ್ಲ ಈ ಕಡೆನೇ ಎಲ್ಲಾರ ಅಡ್ಡಾಡ್ಕೊಂಡ್ ಬರಕ್ ಹೋಗಿದ್ದಾರೆ ಪಾಪ ಎಷ್ಟಂತ ಕುತ್ಕೊಂತಾರೆ ಹೇಳು ಇಲ್ ಕಳ್ಳ ಪಾಪ ಮನೆ ಬಿಟ್ಟು ಎಲ್ಲ ಹೋಗ್ಬಿಡ್ರಿ ಕಣ್ರಪ್ಪ ನಿಮ್ ಚಿಕ್ಕಪ್ಪ ಅಂದೈತೆ ಬೈಯತ್ ಕಣ್ರಲ್ಲ ನಿಮ್ ಚಿಕ್ಕಪ್ಪ ಅಂತ ಹೇಳಿದೀನಿ ಕಣ್ಮಗ ಆದ್ರೂ ನೋಡು ಅಲ್ಲೇ ಎಲ್ ಬೇಕಲ್ಲೇ ಹೋಗಿದಾರಲ್ಲ ನಮ್ಗಂತೂ ಅತ್ಲಾಗಿ ಒಂಥರ ತಲೆನೋವು ಕಣ್ ಹೇಳಪ್ಪ ಅತ್ಲಾಗಿ ಹೇಳದೆ ಒಂದ್ ಮಾತು ಅಲ್ಲ ಮೊದ್ಲೇ ಅವ್ರ ಅಪ್ಪ ಅಮ್ಮ ಮೊದ್ಲೇ ಕೋಪ ಮಾಡ್ಕೊಂಡು ನಮ್ಮೇಲೆ ಹಂಗೆ ಕೋಪದಿಂದ ಇದ್ ಮಾಡ್ತಿದ್ದಾರೆ ಹಂಗೆ ಸಹಿಸ್ಕೊಳಕ್ ಆಗ್ತಿಲ್ಲ ಅವ್ರಿಗೆ ಅಷ್ಟೊಂದು ಕೋಪದಲ್ಲಿದ್ದಾರೆ ಅಂತದ್ರಲ್ಲಿ ಈ ಹುಡುಗರು ನೋಡಿರಿ ಹಿಂಗ್ ಮಾಡ್ತಿದಾರಲ್ಲಪ್ಪ ಎಲ್ಲೋದ್ರು ಅಂತ ಕಾಣನ ನನ್ಗೆ ಒಂದು ಗೊತ್ತಾಗ್ತಿಲ್ಲ ಅತ್ಲಾಗಿ ನನ್ಗೆ ದಿಗ್ಲಾಗಂಗ ಆಗ್ತೈತೆ ಅತ್ಲಾಗಿ ಅವ್ರಿಗೆ ಬಿಟ್ಟು ಬರೋದಕ್ಕೆ ಮನ್ಸಿರಿಲ್ಲ ನನಗೆ ಆದ್ರೂ ಅತ್ಲಾಗಿ ಇರ್ತಾರಲ್ಲ ಗಂಡ ಹೆಂಡತಿ ಇಬ್ರಾಳು ಮನೇಲಿ ಅತ್ಲಾಗಿ ಅಂತ ನಾನು ಬರೋದೇನೋ ಬಂದ್ಬಿಟ್ಟೆ ಅಲ್ಲಿ ಇಲ್ಲಿ ಮಂತಾವ್ ಬಂದ್ ನೋಡಿದ್ರೆ ಕಾಣಿಸ್ತಾನೆ ಇಲ್ಬಲ್ರಲ್ಲ ಪಾಪ ಎಲ್ಲೋಗಿರ್ಬೇಕು ಅವರು ಯಾಕಮ್ಮ ಇಷ್ಟೊಂದೆಲ್ಲ ತಲೆ ಕೆಡಿಸ್ಬಿಡ್ತೀಯ ಸುಮ್ಕಿರು ಇಲ್ಲೆಲ್ಲಾರು ಇರ್ತಾರೆ ಬರ್ತಾರ ಕಣ್ ಸುಮ್ಕಿರಮ್ಮು ಏನ್ ಬರ್ತಾರೋ ಏನೋ ಒಂದು ಗೊತ್ತಾಗ್ತಿಲ್ಲ ಕಣ್ಮಗ ನನಗಂತೂ ಅತ್ಲಾಗಿ ಗಜೇಂದ್ರ ಸಾಮಾನ್ಯಕ್ಕೆ ಅಲ್ಲೇನಾದ್ರೂ ತೋಟದ ಮನೇಲಿ ಏನಾದ್ರೂ ಹೋಗಿರ್ತಾರೇನ ಅಮ್ಮನ ಹತ್ರ ಏನಾದ್ರು ಅಲ್ಲ ನಮ್ ಶಾಂತಕ್ಕನ ಹತ್ರ ಏನಾದ್ರೂ ಹೋಗಿರ್ತಾರ ಏನೋ ಅಮ್ಮ ಹೇಳಕ್ಕಾಗಲ್ಲ ಇಲ್ಲಿ ಮಂತವ ಕುಂತು ಕುಂತು ಬೇಜಾರಾಗ್ತಿದೆ ಅಂತ ಅಲ್ಲಿ ಹೆಂಗಿದ್ರು ದೊಡ್ಡಮ್ಮ ಇದಾರಲ್ಲ ತೋಟದ ಮಂತವ ಅಲ್ಲಾದ್ರೂ ಹೋಗೋಣ ಅಂತ ಹೋಗಿದ್ರು ಹೋಗಿರ್ತಾರೆ ಹೇಳಕ್ಕಾಗಲ್ಲ ಈಗ ಒಂದ್ ಕೆಲಸ ಮಾಡೋದೇನಮ್ಮ ಅಲ್ಲಾದ್ರೂ ಹೋಗ್ಬಿಟ್ಟು ನೋಡ್ಕೊಂಬರೋಣ ಒಂದ್ಸಲಿ ಕಡೆ ಪಾಪ ಅಲ್ಲೇ ಒಂದ್ಸಲಿ ಹೋಗಿ ನೋಡ್ಕೊಂಡ್ ಬಂದಿದ್ರು ಆಗ್ತಿತ್ತು ಕಾರಲ್ಲೇ ಹೋಗ್ ಬರೋಣ ಅತ್ಲಾಗೆ ಬೇಗ ಅವನ ರಮೇಶಪ್ಪ ಎತ್ಲಾಗ ಹೋದ ರಮೇಶ ಏನ ಕೆಲ್ಸ ಆಯ್ತಂತ ಟೌನಿಗೆ ಹೋದ್ರು ಕಣಮ್ಮ ಇವಳು ಸರೋಜಾನು ಹಂಗೆ ಪವಿತ್ರ ಹಂಗೆ ರಮೇಶ 3 ಜನನು ಹೋದ್ರು ಅವರು ಟೌನಿಗೆ ಹೌದಾ ಏನ್ಲ ಮಾಡೋದು ಪಾಪ ಹಂಗಾರೆ ನಡೀರಿ ಇನ್ನೆಷ್ಟು ದೂರ ಆಗುತ್ತೆ ಅತ್ಲಾಗಿ ನಡ್ಕೊಂಡೆ ಹೋಗಿ ಬಂದ್ಬಿಡೋಣ ಅತ್ಲಾಗಿ ಇಲ್ಲ ಬೈಕ್ ತಗೊಳ್ತೀರಾ ಗಜೇಂದ್ರ ಬೈಕ್ ತಗೊಳ ಪಾಪ ಕುಮಾರಣ್ಣ ನೀನು ಬಾರ್ಲ ಹೋಗ್ ಬರೋಣ ಹೋಗ್ಬಿಟ್ಟು ಅಲ್ಲಾದ್ರೂ ಹೋಗಿ ಕೇಳ್ಕೊಂಡ್ ಬರೋಣ ನನ್ಗೆ ಯಾಕ ಮನ್ಸಿಗೆ ಸಮಾಧಾನ ಆಗ್ತಿಲ್ಲ ಅಲ್ಲ ಕಳ್ಳ ನಿಮ್ಮ ಅಪ್ಪ ಬಂದ್ ಕೇಳಿರಿ ಇವಾಗ ಏನಂತ ಹೇಳಲ್ಲ ನಾನು ಅಲ್ಲ ಕಣ್ ಪಾಪ ಅವನು ದಿಲೀಪ್ ಒಂದು ಫೋನ್ ನಂಬರ್ ಐತಲ್ಲ ಫೋನ್ ಮಾಡಿದ್ದೆ ನಮಗ ನೀನು ಒಂದ್ಸಲಿ ಫೋನ್ ಮಾಡಿ ಕೇಳು ವಿಚಾರಿಸು ಗಜೇಂದ್ರ ಚಿಕ್ಕಮ್ಮ ಅವಾಗ್ಲೇ ನಾನು ಒಂದ್ 5-6 ಸಲ ಫೋನ್ ಮಾಡಿದೀನಿ ಕಣ್ ಚಿಕ್ಕಮ್ಮ ಫೋನು ಎತ್ತಿರು 1-2 ಸಲ ರಿಂಗ್ ಆಯ್ತು ಫೋನ್ ಎತ್ತಲಿಲ್ಲ ರಿಸೀವ್ ಮಾಡ್ಲಿಲ್ಲ ಆಮೇಲೆ ನಾವು ಒಂದ್ಸಲಿ ಎತ್ಬಿಟ್ಟು ಹಲೋ ಹಲೋ ಅಂತ ಹೇಳ್ದೆ ಎಲ್ಲಿದ್ಯಾ ದಿಲೀಪ ಎಲ್ಲಿದ್ಯೋ ಅಂತ ಕೇಳಿದಾಗ ಫೋನೇ ಕಟ್ ಮಾಡ್ಬಿಟ್ಟ ಏನು ಮಾತಾಡ್ಲೇ ಇಲ್ಲ ನಾನು ತಿರ್ಗಾ ಇನ್ನೊಂದ್ಸಲಿ ರಿಟರ್ನ್ ಫೋನ್ ಮಾಡ್ತಾನೆ ಇನ್ನೇನು ಅಂದ್ಕೊಂಡು ನೆಟ್ವರ್ಕ್ ಏನಾರ ಸಿಕ್ತಿಲ್ಲ ಅನ್ಸುತ್ತೆ ಅಂದ್ಕೊಂಡು ನಾನು ಸುಮ್ಕಾದೆ ನೋಡಿದ್ರೆ ತಿರ್ಗಾ ರಿಟರ್ನ್ ಫೋನೇ ಮಾಡಿಲ್ಲ ಕಣ್ ಚಿಕ್ಕಮ್ಮ ಫೋನು ಎತ್ತುತ್ತಿಲ್ವ ಹಂಗಾರೆ ಏನ್ಲ ಪಾಪ ಒಂದು ಗೊತ್ತಾಗ್ತಿಲ್ವಲ್ಲ ನನ್ಗೆ ಒಳ್ಳೆ ತಲೆನೋವು ಆಗೋಯ್ತಲ್ಲೋ ಇದು ಹೋಗಪ್ಪ ಅತ್ಲಾಗಿ ನಮ್ಗೆ ನೆಮ್ಮದಿನೇ ಇಲ್ದಂಗ ಆಗ್ಬಿಟ್ಟೈತ್ ಕಳ್ಳ ಮಗ ಪಾಪ ಕುಮಾರಣ್ಣ ನನ್ಗೆ ಯಾಕ ಭಯ ಆಗಂಗ ಆಗ್ತೈತ್ ಕಣ ಏನ್ಲ ಮಾಡೋದು ಮತ್ತಿವಾಗ ಅವ್ರು ಇದಾರ ಮಂತಾವ ಏನು ಎಲ್ಲೋದ್ರು ಅಂತ ಕಣನ ಮೊದ್ಲೇ ಅವ್ರಪ್ಪ ಬಾಳ ಕೋಪದಲ್ಲಿದ್ದ ಕಣು ಇವ್ರ ಮೇಲೆ ಬಾಳ ಕೋಪ ಮಾಡ್ಕೊಂಡಿದ್ದ ಏನ್ ಮಾಡೋಣ ಪಾಪ ಗಜೇಂದ್ರ ಬರೋ ಹೋಗ್ ಬರೋ ಅಲ್ಲಿ ತೋಟದ ಮಂತ ಹೋಗ್ ಬರ್ರಿ ನೋಡೋಣ ಅಲ್ಲೇನಾದ್ರು ಇದಾರೇನು ಅಮ್ಮ ಈಗ ಒಂದ್ ಕೆಲಸ ಮಾಡ್ರಿ ನಾನು ನಮ್ದು ಮಾಮೂಲಿ ಇದ್ರ ತೋಟ ಐತಲ್ಲ ಅಲ್ಲಿ ಹೋಗಿ ಬರ್ತೀನಿ ಅಪ್ಪ ಏನು ಅಲ್ಲೇ ಐತಿ ಆ ತೋಟದ ಹತ್ರನೇ ಅಪ್ಪ ಹಿಂಗ ಹೋಗಿ ಕರ್ಕೊಂಬರ್ತೀನಿ ನೀವು ಒಂದ್ ಕೆಲಸ ಮಾಡ್ರಿ ಈಗ ನೀನು ಗಜೇಂದ್ರ ಹೋಗ್ರಿ ಬೈಕಲ್ಲಿ ಹೋಗ್ಬಿಟ್ಟು ಅಲ್ಲಿ ದೊಡ್ಡಮ್ಮನ ಮಂತ ಹೋಗ್ರಿ ಅಲ್ಲಿ ತೋಟದ ಮನೆ ಏನಾರ ಇದ್ರೆ ಅಲ್ಲೇ ಇರೋರು ಕೇಳ್ರಿ ಇನ್ನೇನು ಇಲ್ಲೇನು ಕರ್ಕೊಂಬರ್ಬೇಡ್ರಿ ಸ್ವಲ್ಪ ದಿವಸ ಬೇಕಾದ್ರೆ ಅಲ್ಲೇ ಇದ್ ಬಿಡ್ಲಿ ಅತ್ಲಾಗಿ ಸಮಾಧಾನದಿಂದ ಅತ್ಲಾಗಿ ಇಲ್ಲೂ ಸ್ವಲ್ಪ ಬೇಜಾರಾಗ್ತಿತ್ತು ಅಲ್ಲೂ ಒಂದ್ ಗಳಿಗೆ ಅಲ್ಲೂ ಇರ್ಲಿ ಒಂದ್ 2-3 ದಿವಸ ಹೋಗ್ರಿ ಹಂಗಾರೆ ಬಾರ್ ಚಿಕ್ಕಮ್ಮ ಹೋಗ್ ಬರಂಬ ಒಳ್ಳೆ ತಲೆನೋವಲ್ಲ ಕಣ ಚಿಕ್ಕಮ್ಮ ಚಿಕ್ಕಪ್ಪ ಯಾಕಾದ್ರೂ ಕರ್ಕೊಂಬಂದ್ರು ಏನೋ ಅತ್ಲಾಗಿ ಅವ್ರ ಪಾಡಿಗೆ ಅವ್ರು ಎಲ್ಲಾದ್ರೂ ಹೋಗ್ಲಿ ಅಂತ ಸುಮ್ಕಾದ್ರೂ ಆಗ್ತಿತ್ತು ಅತ್ಲಾಗಿ ನೋಡ್ರಿ ಅವ್ರು ಎಂತ ಕೆಲಸ ಮಾಡಿದಾರಂತ ಇವಾಗ ಅಲ್ಲ ಅಟ್ಲೀಸ್ಟ್ ಇಂಥ ಹೋಗ್ತಿದೀವಂತ ಹೋಗಾದ್ರೂ ಹೇಳಾದ್ರೂ ಹೋಗ್ಬೇಕು ಫೋನ್ ಮಾಡ್ಬಿಟ್ಟು ಇಲ್ಲ ಫೋನ್ ಮಾಡಿದಾಗ ಕರೆಕ್ಟಾಗಿ ರಿಸೀವರ ಮಾಡಬೇಕು ನಮ್ಗೆ ಇಲ್ಲಿ ಎಷ್ಟು ಭಯ ಆಗ್ತಿರುತ್ತೆ ಅಂತ ಅವ್ರಿಗೆ ಗೊತ್ತಾಗದ್ ಬೇಡವಾ ಅಷ್ಟೊಂದು ಬೇಜವಾಬ್ದಾರಿತನ ಅವರಿಗೆ ಎಷ್ಟು ಭಯ ಬೀಳ್ತಿದ್ದೀರಾ ನೋಡ್ರಿ ನೀವು ಅವ್ರಿಗೂ ಒಂದ್ ಸ್ವಲ್ಪ ಇರ್ಬೇಕಿತ್ತು ಜವಾಬ್ದಾರಿತನ ಅನ್ನೋದು ಹೆಂಗ ನನ್ನ ಮಗಂಗೆ ಇಷ್ಟು ದಿವಸ ಕಷ್ಟಪಟ್ಟು ನಾನು ಸಾಕಿದ್ದಕ್ಕೂ ಒಂಥರ ಈಗ ಒಂದ್ ಸ್ವಲ್ಪ ನೆಮ್ಮದಿ ಅನಿಸ್ತೈತೆ ಮಗನು ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ ಹೆಂಗ ಅವ್ರ ಚಿಕ್ಕಪ್ಪ ಅವ್ರ ಚಿಕ್ಕಮ್ಮ ಅವ್ರ ಅಣ್ಣಂದ್ರುಗಳು ಎಲ್ಲಾರು ಕೂಡ
ಬಹಳ ಸಪೋರ್ಟಿವ್ ಆಗಿದ್ದಾರೆ. ಹೆಂಗ ಜೊತೆಲೆ ಇದ್ಬಿಟ್ಟು ಎಲ್ಲದಕ್ಕೂ ಸಹಕಾರ ಮಾಡ್ತಿದ್ದಾರೆ. ಹೆಂಗ ಬೋರು ಕೊರ್ಸಾಯ್ತು, ಹೆಂಗ ನೀರು ಸಿಕ್ಕೈತೆ, ಏನೋ ಒಂದು ಮಾಡ್ಕೊಂಡು ಚೆನ್ನಾಗ್ ಆಗ್ಬಿಟ್ರೆ ಸಾಕು ನನ್ನ ಮಗ. ವಾ ನಮ್ಗೆ ನನ್ ಗಂಡ ಮನೆಯಿಂದ ಆಚೆ ಕಡೆ ಕಳ್ಸ್ಬೇಕಾದ್ರೆ ನನ್ ಚಿಕ್ಕ ಮಕ್ಳುಗಳಿಗೆ ಎತ್ಕೊಂಡು ಹೋಗ್ಬೇಕಾದ್ರೆ ಅದೆಷ್ಟು ನೊಂದ್ಕೊಂಡು ಅದೆಷ್ಟು ಅಳ್ಕೊಂಡು ಹೋಗಿದ್ರು ಅದೇ ಕಷ್ಟ ಅವನಿಗೆ ಬರ್ಲೇಬೇಕು. ಅವ್ನ್ ಸಾವುಕಾರಂಗೆ ಅವನಿಗೆ ದುರಂಕಾರ, ಅವ್ನ್ ಸಾವುಕಾರ ಎಷ್ಟು ದುರಂಕಾರ ಜಂಬ ಆಯ್ತು ಅದೆಲ್ಲ ಮುರಿಬೇಕು ಅವಂದು. ವಾ ಹಂಗ್ ಮಾಡ್ಲೇಬೇಕು ನನ್ನ ಮಗ. ನನ್ನ ಮಗ ಅವನಿಗೆ ಅವನ್ಕಿಂತ ದೊಡ್ಡ ಶ್ರೀಮಂತ ಆಗ್ಬಿಟ್ಟು ಬೆಳೆದ್ ನಿಂತ್ಕೋಬೇಕು ಅವ್ನ್ ಮುಂದೆ ಇದೇ ಊರಲ್ಲಿ. ಅದೇ ನನ್ ದೊಡ್ಡ ಆಸೆ ಇರೋದು. ವಾ ಅಮ್ಮ, ಏನಮ್ಮ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ಯಾ? ಒಬ್ರೆ ಏನೇನೋ ಮಾತಾಡ್ತಿರಂಗಿದ್ದೀರಾ, ಏನಾಯ್ತಮ್ಮ? ಯಾತು ಇಲ್ಲ ಕಣ, ಬಾರ್ಲ ಪಾಪ ಒಬ್ಳೆ ಇನ್ನೇನ್ ಮಾತಾಡೋಣ, ಏನೂ ಆಗಿಲ್ಲ, ನಾನು ಆರಾಮಾಗಿ ಇದ್ದೀನಿ. ಅಲ್ಲ ಕಣ ಮಗ, ಇದ್ಯಾಕೆ ಒಬ್ನೇ ಬಂದೆ? ಇಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣಂದ್ರುಗಳು ಯಾರು ಬರಲ್ವೇನ? ಎಲ್ಲರಿಗೂ ಕರ್ಕೊಂಬರೋದಲ್ವೇನ? ಬೇಜಾರಾಗ್ತೈತೆ ಅತ್ಲಾಗಿ. ಚಿಕ್ಕಮ್ಮ ಒಬ್ರು ಬಂದ್ರು ಕಣಮ್ಮ. ಚಿಕ್ಕಪ್ಪ ಇನ್ನೇನು ಅಲ್ಲಿ ತೋಟದ ಹೋಗಿದಾರಂತೆ. ಅಣ್ಣ ಕುಮಾರಣ್ಣನು ಅಲ್ಲೇ ತೋಟದ ಹತ್ರ ಹೋದ. ಇನ್ನೇನು ಅತ್ತಿಗೆ ಅವರೆಲ್ಲರೂ ಏನ ರಮೇಶ್ ಅಣ್ಣ ಕರ್ಕೊಂಡು ಏನ ಟೌನಿಗೆ ಹೋಗ್ಬೇಕು, ಏನ ಮದುವೆ ಸಾಮಾನು ಏನ ಬಟ್ಟೆನ ಏನ ತಗೊಂಬರ್ಬೇಕು ಅಂತ ಹೇಳ್ತಿದ್ರು. ಅಲ್ಲಿ ಹೋಗಿದಾರ ಅವರು. ಅವ್ರು 3 ಜನನು. ಹಂಗಾಗಿ ಮಂತವ ಚಿಕ್ಕಮ್ಮ ಒಬ್ರೇ ಇದ್ರು. ಹಂಗಾಗಿ ನಾನು ಚಿಕ್ಕಮ್ಮ ಇಬ್ರೇ ಬಂದು. ಹೌದಾ, ನಿಮ್ ಚಿಕ್ಕಮ್ಮ ಬಂದ್ರ? ನನ್ಗೂ ಬೇಜಾರಾಗ್ತೈತ್ ಕಣ್, ಬಾರ್ಲ ಮಗ, ಏನಾರ ಮಾಡ್ಕೊಂಡಾರೋ ತಿನ್ನೋಣ. ವಾ ಪಾಪ ಮೊನ್ನೆ ಮೊಟ್ಟೆ ತಗೊಂಬಂದಿದ್ದಲ್ಲ, ಮೊಟ್ಟೆ ಇದಾವೇನಾ? ಎಗ್ ರೈಸ್ ಸಾರು ಮಾಡ್ಕೊಂಡು ತಿನ್ನೋಣ. ನಿಮ್ ಚಿಕ್ಕಪ್ಪ ನಿಮ್ ಅಣ್ಣ ಕುಮಾರಣ್ಣ ಎಲ್ಲಾರ್ಗೂ ಕರಿ, ಇಲ್ಲ ಎಗ್ ರೈಸ್ ಮಾಡ್ಕೊಂಡು ತಿನ್ನೋಣ. ನನಗೂ ಏನಾರ ತಿನ್ಬೇಕು ಅನಿಸ್ತೈತ್ ಕಣ, ಖಾರವಾಗಿ ಏನಾರ ಮಾಡ್ಕೊಂಡು. ಹೌದೇನಮ್ಮ? ಸರಿ ಕಣ, ಆಯ್ತು ಹೇಳಮ್ಮ. ಮಾಡೋಣ. ಅಮ್ಮ, ಇನ್ನೊಂದು ವಿಚಾರ ಕೇಳೋದು ಮರೆತುಬಿಟ್ಟೆ ಕಣಮ್ಮ. ಇವರು ಅಣ್ಣ ಅಣ್ಣ ಅಂತೀನಿ, ದಿಲೀಪನು ಶಶಿ ಅವ್ರ ಹೆಂಡತಿ ಶಶಿ ಇಬ್ರು ಬಂದಾರೇನಮ್ಮ ಇಲ್ಲಿ? ಎಲ್ಲ ಪಾಪ, ನಾನೇ ಅವ್ರ ಬಗ್ಗೆ ಕೇಳೋಣ ಅಂತಿದ್ದೀನಿ. ನೀನ್ ನೋಡಿರ ನೀನು ದಿಲೀಪನು ಅವ್ರ ಹೆಂಡತಿ ಬಂದಾರೇನಂತ ಕೇಳ್ತಿದ್ಯಾ? ಇಲ್ಲ ಯಾಕಪ್ಪ ಬರಕ್ ಹೋಗ್ತಾರೆ? ಇಲ್ಲಿ ಬಂದಿಲ್ ಕಣ್ಮಗ ಅವರು. ಇಲ್ಲೇನಕ್ ಬರಕ್ ಹೋಗ್ತಾರೆ ಹೇಳು? ಏನಮ್ಮ ಹಿಂಗ್ ಹೇಳ್ತಿದ್ಯಾ? ನಿಜವಾಗ್ಲೂ ಇಲ್ವೇನಮ್ಮ ಇಲ್ಲೂನು? ತರಿಕೆ ನಿನ್ಗೆ ಯಾಕಪ್ಪ ಸುಳ್ಳು ಹೇಳೋದಕ್ಕೆ ಹೋಗೋಣ? ಇಲ್ಲ ಅಂತ ಹೇಳ್ತಿದ್ದೀನಿ ನಿನ್ಗೆ, ಸಾರಿ ಹೇಳ್ತಿದ್ದೀನಿ. ಇಲ್ಲ ಕಣಪ್ಪ, ಅವರು ಇಲ್ಲ ಯಾಕೆ ಬರಕ್ ಹೋಗ್ತಾರೆ? ಮತ್ತಿನ್ನೆಲ್ಲಮ್ಮ ಹೋದ್ರು ಅವರು. ಅಲ್ಲ ಕಣಮ್ಮ, ಪಾಪ ಕಣಮ್ಮ, ಚಿಕ್ಕಪ್ಪ ಅಲ್ಲ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅವ್ರು ಎಲ್ಲಾರು ಮನೆಯಿಂದ ಆಚೆ ಕಡೆ ಕಳಿಸ್ದಾಗ ಅವ್ರ ಅಪ್ಪ ಅಮ್ಮ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಉಳಿಸ್ಕೊಂಡು ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಅಲ್ಲ, ಅವ್ರಿಗೆ ಜ್ಞಾನ ಬೇಡವೇನಮ್ಮ? ಅವರಿಗೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇಲ್ಲ ಕಣಮ್ಮ, ಅವರಿಗೆ ಜವಾಬ್ದಾರಿನೇ ಇಲ್ಲ ಕಣಮ್ಮ. ಪಾಪ ಚಿಕ್ಕಮ್ಮ ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡು ಹುಡ್ಕಾಡ್ತಿದಾರೆ ಕಣಮ್ಮ. ಅಲ್ಲೂ ಇಲ್ಲ ಕಣಮ್ಮ, ಅಲ್ಲಿ ಮಂತವನು ಇಲ್ಲ, ಎಲ್ಲೋದ್ರಂತಾನು ಗೊತ್ತಿಲ್ಲ ಕಣಮ್ಮ. ಇಡೀ ಊರಲ್ಲೆಲ್ಲ ಹುಡ್ಕಾಡ್ತಿದೀವಿ ನಾವಂತೂ. ಅತ್ಲಾಗಿ ನಮ್ಗಂತೂ ಭಯ ಆಗಂಗ ಆಗ್ತೈತೆ. ಚಿಕ್ಕಪ್ಪ ಬಂದ್ಬಿಟ್ಟು ಈಗ ಚಿಕ್ಕಮ್ಮಂಗೆ ಕೇಳಿದ್ರೆ ಚಿಕ್ಕಮ್ಮ ಏನಂತ ಹೇಳ್ತಾರೋ ಏನೋ ಪಾಪ. ಅವ್ರಿಗಂತೂ ತಲೆ ಕೆಟ್ಟೋಗಂಗ ಆಗ್ಬಿಟ್ಟೈತೆ ಅತ್ಲಾಗಿ. ಪಾಪ ಗಜೇಂದ್ರ, ಅಕ್ಕ ಇಲ್ಲಿ ಬಂದಾರನಕ್ಕ ಅವರು ದಿಲೀಪನು ಅವ್ರ ಹೆಂಡತಿ? ಇಲ್ಲ ಕಣಮ್ಮ ಗೌರಮ್ಮ, ಇಲ್ಲ ಯಾಕಮ್ಮ ಬರಕ್ ಹೋಗ್ತಾರ? ಅವ್ರು ಬಂದೇ ಇಲ್ಲ, ನನಗೆ ಮಾತಾಡ್ಸು ಇಲ್ಲ ಕಣ್ತಾಯಿ. ಇದೇನಕ್ಕ ನೀನು ಹಿಂಗ್ ಹೇಳ್ತಿದ್ಯಾ? ಮತ್ ಎಲ್ಲಕ್ಕ ಹೋದ್ರು ಇಡೀ ಊರಲ್ಲೆಲ್ಲ ಸುತ್ತಾಡಿ ತಿರ್ಗಾಡಿ ನೋಡ್ಬಿಟ್ಟು ಕಣಕ ಅತ್ಲಾಗಿ ಎಲ್ಲಂದ್ರು ಎಲ್ಲನೂ ಕಾಣಿಸ್ತಿಲ್ಲ, ಎಲ್ಲೂ ಸಿಕ್ತಿಲ್ಲ ಕಣಕ. ಎಲ್ಲೋದ್ರು ಅಂತ ಕಾಣನಕ. ಅವ್ರ ಅಪ್ಪ ಬೇರೆ ಬಾಳ ಕೋಪದಲ್ಲಿ ಬೇರೆ ಇದ್ದ, ಇವನ್ ಬೇರೆ ಮದ್ವೆ ಆಗಿ ಬಂದಿರೋದಕ್ಕೂ ಅದಕ್ಕೂ ಅದ್ರದನು ಸಾಲದಕ್ಕೆ ನಮ್ಮನೆಗ್ ಬೇರೆ ಕರ್ಕೊಂಡ್ ಬಂದ್ಬಿಟ್ಟು ಅವ್ರಿಗೆ ಇಟ್ಕೊಂಡಿದೀವಂತ ಅದಕ್ಕೂನು ಗಂಡ ಹೆಂಡತಿ ಇಬ್ರಾಳುನು ನಮ್ಮೇಲೆ ಹಂಗೆ ಕೋಪದಿಂದ ಇದ್ ಮಾಡ್ತಿದಾರೆ. ಈ ಹುಡುಗರು ನೋಡಿದ್ರೆ ಕಣ್ಣಿಗೆ ಕಾಣಿಗೆಲ್ಲ ಹೋಗಿದಾರ, ಎಲ್ಲಂತ ಹುಡ್ಕೊಂಡ್ ಹೋಗನಕ. ಇವಾಗ ಒಳ್ಳೆ ತಲೆನೋವು ಆಗೈತಲ್ಲ ಅತ್ಲಾಗಿ ನಮ್ಗೆ. ಅಂತ ಬುದ್ಧಿನೇ, ಬರೀ ಇಂಥ ಬುದ್ಧಿನೇ ಮಾಡ್ತಾರೆ. ಇನ್ಯಾರು ಅವ್ರ ಅಪ್ಪನ ಬುದ್ಧಿನೇ ಅಲ್ವಾ ಕಲ್ತಿರೋದು ಅವನು? ಇನ್ಯಾರು ಬುದ್ಧಿ ಕಲಿತಾನ ಅವನು? ಅವ್ರ ಅಪ್ಪನ ಜೊತೆ ಇದ್ದು ಬರೀ ಇಂಥ ಬುದ್ಧಿನೇ ಕಲ್ತಿರೋದು ಇನ್ನೇನು? ಅವನ ಹತ್ರ ನಿಯತ್ತು ಅಲ್ಲ. ಇಷ್ಟೊಂದೆಲ್ಲ ಅವ್ರ ಹತ್ರ ಎಲ್ಲ ಬಯಸ್ಕೊಂಡು ಪಾಪ ಅವರೆಲ್ಲ ವಿರುದ್ಧ ಕಟ್ಕೊಂಡ್ಬಿಟ್ಟು ಆ ಮಗನ್ ಕರ್ಕೊಂಡು ಹೋಗ್ಬಿಟ್ಟು ಇಷ್ಟ ದಿವಸ ಚೆನ್ನಾಗಿ ನೋಡ್ಕೊಂಡ್ರುನು ಅಲ್ಲ, ಒಂದ್ ಮಾತು ಹೇಳ್ದಂಗ ಹೋಗದವನು. ಅವನಿಗೆ ಇನ್ನೆಷ್ಟಿರ್ಬೇಕು ದುರಾಂಕಾರ ಅವನಿಗೆ? ಇನ್ನೊಂದ್ ದಿವಸ ಏನಾದ್ರು ಮಾತಾಡ್ಸಿರ ಅವನಿಗೆ ನೀವು ಹೋಗ್ಬಿಟ್ಟು ಏನಾದ್ರು ನೀವು ನಿಂಗಮ್ಮ ಇದ್ಯಾಕೆ ಯಾರಿಗ್ ಬೈತಿದ್ಯಾ? ಯಾರಿಗ ಆ ಕಡೆಯಿಂದಾನೆ ಬೈಕೊಂಡ್ ಬರ್ತಿದ್ಯಾ? ಮೋಸ್ಕಾರ ನಿಯತ್ತಿಲ್ಲ ಅವರಿಗೆ. ಇನ್ನೊಂದ್ ದಿವಸ ಏನಾದ್ರು ಕರೆದ್ಗಿರ್ದಿರ ಮಂತವಂತ ಯಾರಿಗ ಬೈಕೊಂಡ್ ಬರ್ತಿದ್ಯಾ? ಯಾರಿಗೆ ನಿಂಗಮ್ಮ? ಯಾರಿಗ್ ಬೈಕೊಂಡ್ ಬರ್ತಿರೋದು ಏನಾಯ್ತೆ? ಸುಮ್ಕಿರ ಕಾತ್ಲಾಗಿ ಯಾರಿಗಮ್ಮ ಅಂತ ಬೇರೆ ಕೇಳ್ತಿದ್ಯಲ್ಲ ನೀವು. ನಮ್ಮ ಅಣ್ಣಂಗೆ ರಂಗಣ್ಣಂಗ್ ಮೊದ್ಲು ಬುದ್ಧಿ ಇಲ್ಲ ಕಣಿ ಹೇಳು. ಎಲ್ಲಾರ್ಗು ನಮ್ಮರು ಅಂತ ಸಹಾಯ ಮಾಡ್ಕೊಂಡು ಎಲ್ಲಾರ್ಗು ಮನೆ ಒಳಗಡೆ ಬಿಟ್ಕೊಳುತ್ತೆ. ಆಮೇಲಿಂದ ನೋಡಿ ಎಲ್ಲಾರು ನಮ್ಗೆ ಮೋಸ ಮಾಡಿ ಹೋಗ್ತಾರೆ ಅತ್ಲಾಗಿ. ಆಗಲ್ಲ ನಿಂಗಮ್ಮ ಯಾರಿಗ್ ಬೈತಿದ್ದಾಳೆ ಅಂತಾನೆ ನನಗೆ ಗೊತ್ತಾಗ್ತಿಲ್ವಲ್ಲ. ಯಾಕೆ ನಿಂಗಮ್ಮ, ಯಾಕೆ ಏನಾಯ್ತು ಇವಾಗ? ಏನ್ ಮಾಡಿರು ನಿಮ್ಮ ಅಣ್ಣ ಅಂತ ತಪ್ಪು?
ಅಲ್ಲ ಕಣಕ ಅವನು ಸಾವುಕಾರ ಮಗ ಇದಾನಲ್ಲ, ಸಾವುಕಾರ ಮಗ ಅವ್ನು ದಿಲೀಪ್ ಅನ್ನೋನು ಅವ್ರ ಹೆಂಡತಿ. ಅಲ್ಲೇ ತಿರ್ಗಾ ಅವ್ರ ಮನೆಗೆ ಹೋಗಿದ್ದಾರೆ, ಗೊತ್ತಾ ನಿನ್ಗೆ ವಿಚಾರ? ಗೊತ್ತಿಲ್ಲ ನಿನ್ಗೆ, ಅದಕ್ಕೆ ಅನ್ಸುತ್ತೆ ನೀನು ಹುಡ್ಕಾಡ್ತಿರೋದು. ನೀವು ನೋಡಿದ್ರೆ ಊರಲ್ಲೆಲ್ಲ ಹುಡ್ಕಾಡ್ತಿದ್ರ, ಅವ್ರು ನೋಡಿದ್ರೆ ಆರಾಮಾಗಿ ನೀವು ಇಲ್ಲಿ ಬೋರ್ ಕೊಡಿಸಿರ್ತಾವ ಅಲ್ಲಿ ಹೋದ್ರಲ್ಲ ಪೂಜೆ ಮಾಡ್ಕೊಂಡ್ ಬರೋದಕ್ಕೆ, ಗಂಗಮ್ಮ ಪೂಜೆ ಮಾಡ್ಕೊಳಕ್ಕೆ ನಾವ್ ಅಲ್ಲೆಲ್ಲ ಹೋದ್ವಲ್ಲ. ಆಮೇಲಿಂದ ಅವಳು ಗಿರ್ಜಿ ಇದಾಳಲ್ಲ, ಗಿರ್ಜಿ ಬಂದ್ಬಿಟ್ಟು ಏನನ್ನ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದಾಳ ಅವ್ರ ಮನೆಗೆ. ಅವ್ರು ನೋಡಿದ್ರೆ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಅವ್ರ ಮನೇಲಿ ನೆಮ್ಮದಿಯಾಗಿದ್ದಾರೆ. ನೀವು ನೋಡಿದ್ರೆ ಪಾಪ ನೀವು ಎಲ್ಲೋದ್ರು ಅಂತ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎದ್ರಕೊಂಡು ನೀವು ಹುಡ್ಕಾಡ್ತಿದ್ದೀರಾ ನೋಡ್ರಿ. ನೋಡ್ರಿ ಒಳ್ಳೇದ್ ಮಾಡೋದಕ್ಕೆ ಹೋಗ್ತೀರಾ, ಎಲ್ಲ ನಿಮ್ಗೆನೆ ಹೆಂಗೆ ಇದ್ ಮಾಡಿ ಹೋಗ್ತಾರೆ ಅಂತ. ನೀಯತ್ ಬೇಡವಾ ಅವನಿಗೆ? ಒಂದ್ ಈಟ ಆದ್ರೂ ನೀಯತ್ತು ಅಲ್ಲ. ಹೋಗ್ಲಿ ಅವ್ರ ಮನೆಗೆ ಹೋಗೋನಿಗೆ ಏನ್ ಬೇಡ ಅಂತ ಹೇಳ್ತೀವ ನಾವು? ಹಿಂಗ ಮಾಡೋಗದ ಅವನು ಅಂತ ಹೇಳೋದ. ಒಂದ್ ಬಾಯ್ ಬಿಟ್ಟು ನಾನು ಹೋಗ್ತಿದ್ದೀನಿ ಕಣ್ ಚಿಕ್ಕಮ್ಮ, ಮನೆಗೆ ಹೋಗ್ತಿದ್ದೀನಿ ಇವಾಗ ಅಂತ ಹೇಳ್ಬಿಟ್ಟು ಹೋಗಿದ್ರೆ ಅದೊಂಥರನಪ್ಪ. ಏನು ಹೇಳ್ದಂಗೆ ಅವ್ರ ಪಾಡಿಗೆ ಇವ್ರು ಹೋಗ್ಬಿಟ್ಟು ನಾವು ಊರಲ್ಲೆಲ್ಲ ಹುಡ್ಕಾಡ್ತಿದೀವಲ್ಲ. ರಂಗಣ್ಣಂಗೆ ಹೇಳ್ಬಿಡು, ಇನ್ನೊಂದ್ ದಿವಸ ಅವನಿಗೆ ಏನಾದ್ರು ಅವ್ನ್ ದಿಲೀಪ ಏನಾದ್ರು ಕಾಣಿಸಿರೆ ಅವನಿಗೆ ಮಾತಾಡ್ಸೋದಲ್ಲ. ಅವನಿಗೆ ಏನ್ ಮಾತಾಡ್ಸ್ಕೊಂಬಂದ್ರು ಅವನಿಗೆ ಮನೆ ಹತ್ರ ಸೇರಿಸ್ಕಿರ್ಸಿರ ಇನ್ನೊಂದ್ ದಿವಸ. ಅವನಿಗೆ ಬರೀ ಅವ್ರ ಅಪ್ಪನಂಗೇನೆ ಅಂತ ಬುದ್ಧಿನೇ ಕಲ್ತಾನೆ, ಕಳ ಬುದ್ಧಿ. ಅವ್ರ ಅಪ್ಪನಂಗೇನೆ ಮೋಸ್ಕಾರ ಬುದ್ಧಿ. ಪಾಪ ಲೇ ಗಜೇಂದ್ರ, ನೋಡ್ದೆಲ್ಲ ಎಂತ ಕೆಲಸ ಮಾಡಿದಾರಂತ. ನನ್ನ ಕೈಗೆ ಸಿಗ್ಬೇಕಿತ್ತಲ್ಲ, ಅವನಿಗೆ ಏರಿಕ್ ಬಿಡ್ತಿದ್ದೆ. ಇವಾಗ ಅಷ್ಟು ಕೋಪ ಬರ್ತೈತೆ ನನಗೆ. ಇಂತ ಮೋಸ್ಕರ ಬುದ್ಧಿನ ಕಲಿಯೋದು ಆ ಹುಡುಗರು. ಅಲ್ಲ ನೀಯತ್ ಬೇಡವಾ? ಒಂದ್ ಈಟ ಆದ್ರು ಅವ್ರಿಗೆ ನೀಯತ್ ಅನ್ನೋದು. ಅವತ್ತು ಬೀದಿಲಿ ಬಿಟ್ಟಿದ್ರಲ್ಲ ಅವ್ರ ಅಪ್ಪ ಅಮ್ಮ, ಗಂಡ ಹೆಂಡತಿ ಇಬ್ರಾಳದನ್ನು ಹೋಗ್ರಿ ಮನೆ ಬಿಟ್ಟು ಆಚೆ ಕಡೆ ಅಂದಾಗ, ಗಂಡ ಪಾಪ ಹೊಟ್ಟೆ ಉರ್ಕೊಂಡು ಆ ಮಗ ನೋಡಕ್ಕಾಗದಲ್ಲ ಅತ್ಲಾಗಿ ಪಾಪ ಹೆಣ್ಮಗ ಅಲ್ವಾ ಹಿಂಗ್ ಕಳ್ಸಿದಾರಲ್ಲ ಆಚೆ ಕಡೆ ಅಂತ ಕರ್ಕೊಂಡ್ ಬಂದ್ಬಿಟ್ಟು ನಾವು ಅಷ್ಟು ಚೆನ್ನಾಗಿ ಮನೇಲಿ ಒಂದ್ ಕೆಲಸ ಮಾಡಿಸ್ತಲೆ. ಅವ್ರಿಗೆ ಕುಂತಿತ್ತಾಳೆ ತಿಂಡಿ ಅಂತೆ, ಅಡಿಗೆ ಅಂತೆ, ಕೇಳಿದ್ದಲ್ಲ ಅಡಿಗೆ, ಹೊಸ ಬಟ್ಟೆ ಎಲ್ಲ ಕೊಡಿಸ್ಕೊಂಡ್ ಕರ್ಕೊಂಡ್ ಬಂದ್ಬಿಟ್ಟು ಅಷ್ಟು ಚೆನ್ನಾಗಿ ನೋಡಿ ಕಳ್ಸಿದ್ದಕ್ಕೆ ನಾವು ನಮಗ್ ಕೇಳ್ದಂಗೆ ಕದ್ದೋಗಿದಾರಲ್ಲ ಅವರು. ಅಲ್ಲ ನಾವೇನೋ ಅವ್ರ ಮನೆಗೆ ಹೋಗೋರ್ಗೆ ನಾವೇನ್ ಬೇಡ ಅಂತ ಹೇಳ್ತಿದ್ವ? ಹಿಂಗೈತೆ ಚಿಕ್ಕಮ್ಮ, ಅಪ್ಪ ಅಮ್ಮ ಕರಿತಿದ್ದಾರೆ, ನಾವ್ ಹೋಗ್ತೀವಿ ಕಣ್ ಚಿಕ್ಕಮ್ಮ ಅಂತ ಬಾಯ್ ಬಿಟ್ಟವ್ರ ಮಾತು ಹೇಳೋಗಿದ್ರೆ ನಾವೇನ್ ಬೇಡ ಅಂತ ಹೇಳ್ತಿದ್ವ? ಹಿಂಗ ಮಾಡೋಗದು ಎಲ್ ಬಿಡ್ತಾನೆ ಅವ್ರ ಅಪ್ಪನ ಬುದ್ಧಿ ಬಿಡಲ್ಲ. ಬರೀ ಇಂತಾನೆ ಬುದ್ಧಿನೇ. ನಾವೆಲ್ಲಾರ್ಗು ನಮ್ಮೋರು ಅನ್ಕೊಂಡು ಸಾಯ್ತಿವಲ್ಲಕ್ಕೂ. ಶಾಂತಕ ನೋಡ್ದ ಎಂತ ಕೆಲಸ ಮಾಡೋಗಿದಾನಂತ. ಅವ್ರ ಅಪ್ಪನ ಬುದ್ಧಿ ಎಲ್ ಬಿಡ್ತಾನೆ ಹೇಳೋನು? ಚಿಕ್ಕಮ್ಮ, ಚಿಕ್ಕಪ್ಪಂಗೆ ಏನಾರು ವಿಷಯ ಮಾತ್ರ ಗೊತ್ತಾದ್ರೆ ಮಾತ್ರ ಅವ್ರಿಗೆ ಮಾತ್ರ ಚೆನ್ನಾಗೆ ಬೋಯ್ಯದ್ ಕಡೆ ಹೇಳ್ರಿ. ಹಿಂಗೆಲ್ಲ ಮಾಡ್ತಾರಂತ ಚಿಕ್ಕಪ್ಪಂಗ್ ಪಾಪ ಗೊತ್ತಿಲ್ಲ, ಗೊತ್ತಾಗ್ಬೇಕು. ಅವ್ರಿಗೆ ಐತೆ, ಅವ್ರಿಗೆ ಇನ್ನೂ ಮುಂದೆ ಐತೆ. ಮೊದ್ಲೇ ಅವರು ಬೋರಿಂದು ಪಾಯಿಂಟ್ ಕಲ್ ಬೇರೆ ಬದಲಾಯಿಸಿ ಹೋಗಿರೋ ವಿಚಾರನು ಚಿಕ್ಕಪ್ಪಂಗ್ ಗೊತ್ತು ಚೆನ್ನಾಗಿ. ತಿರ್ಗಾ ಇವ್ರು ಬೇರೆ ಹಿಂಗೆಲ್ಲ ಮಾಡೋಗಿದಾರಂತ ಗೊತ್ತಾಗ್ಲಿ ಅವ್ರ ಮೇಲೆ. ಅವ್ರಿಗೆಲ್ಲ ಚಿಕ್ಕಮ್ಮ ನೀಯತ್ ಅನ್ನೋದೇ ಇಲ್ಲ ಕಣಿ ಹೇಳ್ರಿ. ಅವ್ರಿಗೆ ಒಳ್ಳೆ ಬುದ್ಧಿ ಅನ್ನೋದೇ ಬೇಡವಾ ಅವ್ರಿಗೆ? ಚಿಕ್ಕಪ್ಪಂದು ಒಂದು ಭಾಗನೂ ಬುದ್ಧಿ ಇಲ್ವಲ್ಲ, ಒಳ್ಳೆ ಬುದ್ಧಿ ಇಲ್ವಲ್ಲ ಚಿಕ್ಕಮ್ಮ ಅವರಿಗೆ. ಇಷ್ಟೊಂದೆಲ್ಲ ಕೆಟ್ಟ ಬುದ್ಧಿ ಮಾಡ್ತಾರ ಅಲ್ಲ. ಪಾಪ ನಮ್ ಚಿಕ್ಕಪ್ಪ ಏನಂತ ಹೇಳಿರೋರಿಗೆ ಕರ್ಕೊಂಬಂದ್ಬಿಟ್ಟು ನಾವು ಬೇಡ ಕಣ್ ಚಿಕ್ಕಪ್ಪ, ಮೊದ್ಲೇ ಅಪ್ಪ ಸಿಕ್ಕಾಪಟ್ಟೆ ಕೋಪದಲ್ಲಿದ್ದಾರೆ. ನಿಮ್ಗೆ ಮೊದ್ಲೇ ಆಸ್ತಿ ಬೇರೆ, ನೀವು ನನಗ್ ಬೇರೆ ಇಸ್ಕೊಟ್ಟಿದ್ದಕ್ಕೂ ಅದಕ್ಕೂ ಪಾಲ್ ಮಾಡಿಸಿದ್ದಕ್ಕೂ ಅದಕ್ಕೂ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಜಗಳ ಮಾಡಕ್ ಬೇರೆ ಬರ್ತಿದ್ದಾರೆ. ತಿರ್ಗಾ ಆ ಮಗನ್ ಕರ್ಕೊಂಡ್ಬಿಟ್ರೆ ನೀವು ನಿಮ್ಮೆಲ್ಲ ಸಿಕ್ಕಾಪಟ್ಟೆ ಅಗೆ ಸಾಧಿಸ್ತಾರೆ ಕಣ್ ಚಿಕ್ಕಪ್ಪ ಅಂತ ನಾವ್ ಹೇಳ್ದಾಗ ಪಾಪ ಕಣ. ಈಗ ನಿಮ್ಮ ಸ್ವಂತ ತಮ್ಮ ಇದ್ದಂಗೆ ಅಲ್ವೇನೋ, ತಮ್ಮನೇ ಅಲ್ವೇನೋ ಅವನು. ಪಾಪ ಹಿಂಗ್ ಬೀದಿಲ್ ಬಿಟ್ಟು ಹೋದ್ರೆ ನಮಗೂ ಹೊಟ್ಟೆ ಉರಿ ಸುಮ್ಕಿರ್ಲ ಪಾಪ ಕರ್ಕಣನ. ನಿಮ್ಮ ಅಪ್ಪ ಎಷ್ಟಾದ್ರೂ ಬೈಕೊಳ್ಳಿ, ನಾನು ಎಷ್ಟವನಾದ್ರೂ ಕೆಟ್ಟವನಾದ್ರೂ ಪರವಾಗಿಲ್ಲ, ನೀವು ಒಳ್ಳೇದಾಗಿರ್ರಪ್ಪ, ನೀವು ಚೆನ್ನಾಗಿರ್ರಪ್ಪ ಅಂತ ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಹೇಳಿ ಇಷ್ಟೊಂದೆಲ್ಲ ಒಳ್ಳೆತನ ತೋರಿಸುತ್ತೆ. ಅವನಿಗೆ ನೀಯತ್ ಬೇಡವಾ? ಅವ್ನು ದಿಲೀಪಂಗೆ ಒಂದ್ ಈಟ ಆದ್ರೂ ನೀಯತ್ ಬೇಡವಾ? ನನಗ್ ಗೊತ್ತಿತ್ತು ಕಡಕ, ಯಾವತ್ತಿದ್ರು ಅವರು ಹಿಂಗ್ ಮಾಡಿ ಹೋಗವ್ರೆ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು. ಬಿಡಿ, ನಮ್ಗೇನಾಗ್ಬೇಕಾಯ್ತೆ? ಹೆಂಗ ನಮ್ ತಾವಿಂದ ಸದ್ಯ ಹೋಗ್ಬಿಟ್ಟಲ್ಲ ಅವನು, ಇನ್ನು ಒಳ್ಳೇದೇ ಆಗೋಯ್ತು. ಸುಮ್ಕಿರಿ, ಅವ್ರ ಪಾಡಿಗೆ ಅವ್ರು ಸುಮ್ನೆ ಇದ್ಬಿಡ್ರಿ. ಇನ್ನೊಂದ್ ದಿವಸ ಅವರಿಗೆ ಏನಾದ್ರೂ ಚಿಕ್ಕಪ್ಪ ಚಿಕ್ಕಮ್ಮ ಅನ್ಕಡೆ ಏನಾರು ಮಾತಾಡ್ಸಕ್ ಬಂದ್ರು ಮಾತಾಡ್ಸಕ್ಕಂತೂ ಯಾವ್ದೇ ಕಾರಣಕ್ಕೂ ಹೋಗ್ಬೇಡ್ರಿ. ಅವ್ರಿಗೆ ಅವ್ರು ಎಷ್ಟು ದೂರ ಇರ್ತೀವೋ ಅವರಿಂದ ನಮ್ಗೆ ಅಷ್ಟೇ ಒಳ್ಳೇದು. ನಾವೇನೋ ಒಳ್ಳೆತನ ಮಾಡೋದಕ್ಕೆ ಹೋಗ್ತೀವಿ, ಎಲ್ಲಾರು ನೋಡಿ ಹಿಂಗೆ ಮಾಡೋದು. ಈಗ ಆಯ್ತು ಪಾಪ ದಿಲೀಪ ಹುಡುಗರ ಹೋಗ್ಬಿಟ್ಟು ಹಂಗೆ ಇದು ಏನಪ್ಪ ಮೊಟ್ಟೆನಾರು ತಗೊಂಬ, ಇನ್ನೇನು ನಿಮ್ ಚಿಕ್ಕಪ್ಪ ಅವರೆಲ್ಲ ಬರ್ತಾರೆ, ಇಲ್ಲ ಏನಾರು ಮಾಡ್ಕೊಂಡು ತಿನ್ನೋಣ. ಅಲ್ಲ ಕಣ ಪಾಪ, ನಿಮ್ ಚಿಕ್ಕಪ್ಪಂಗೆ ಏನಾರು ವಿಷಯ ಗೊತ್ತಾದ್ರೆ ಏನು ಗೊತ್ತಾಗಿ ಆಗುತ್ತೆ. ಇನ್ನೇನು ಕೇಳಿದಾಗ ಎಲ್ಲೋದ್ರು ಅವರು ಅಂತ ಕೇಳಿದಾಗ ಗೊತ್ತಾಗಿ ಆಗುತ್ತೆ. ಎಷ್ಟು ಬೇಜಾರು ಮಾಡ್ಕೊಳ್ತಾರೋ ಏನೋ ಕಣ್ಮಗ, ನನ್ಗಂತೂ ಊಹಿಸ್ಕೊಳಕ್ಕೆ ಆಗ್ತಿಲ್ಲ. ಪಾಪ ನಿಮ್ ಚಿಕ್ಕಪ್ಪ ಏನಂತ ಹೇಳ್ತು ಗೊತ್ತೇನ್ ಮಗ? ನಾವು
ಸ್ವಂತ ಮಕ್ಳಿದ್ರೆ ನಾವು ಚೆನ್ನಾಗಿ ನೋಡ್ಕೊಂತಿರ್ಲ್ವೇನೆ ಇವಳೆ. ಅವ್ರಿಗೆ ಏನೇನ್ ಬೇಕು ರುಚಿ ರುಚಿಯಾಗಿ ಅಡಿಗೆ ತಿಂಡಿ ಏನೇನ್ ಕೇಳ್ತಾರ ಎಲ್ಲಾ ಮಾಡಾಕ್ರಿ. ನಮ್ಮ ಪವಿತ್ರಮ್ಮಂಗನು ಸರೋಜಮ್ಮಂಗನು ಹಂಗಂತಾನೆ ಹೇಳ್ತು ನಮ್ಮ ಯಪ್ಪ. ಒಳ್ಳೆ ಬಿಸಿ ಬಿಸಿಯಾಗಿ ತಿಂಡಿ ಮಾಡ್ಕೊಡ್ರಿ, ಅವರಿಗೆ ರುಚಿ ರುಚಿಯಾಗಿ ಅಡಿಗೆ ಮಾಡ್ಕೊಡ್ರಿ ಪಾಪ. ಮನೆಯಿಂದ ಆಚೆ ಕಡೆ ಕಳ್ಸಿದಾರೆ, ಅವ್ರಿಗಂತೂ ಬೇಜಾರು ಮಾಡಿಸ್ಬೇಡ್ರಿ. ಮನೆಯಿಂದ ಆಚೆ ಕಡೆ ಕಳಿಸ್ಬೇಡ್ರಿ, ಏನು ಮಾತಾಡಕ್ಕೆ ಹೋಗ್ಬೇಡ್ರಿ. ಅವ್ರ ಅಪ್ಪಂಗನು ಅವ್ರ ಮುಂದೆ ಬೈಯಕ್ ಹೋಗ್ಬೇಡ್ರಿ, ಚೆನ್ನಾಗಿ ನೋಡ್ಕೊಳ್ರಿ ಅಂತ ಎಷ್ಟು ಮುದ್ದಾಗಿ ಅವತ್ತು ಹೋಗ್ಬಿಟ್ಟು, ಅವತ್ ಬಂದಿದ್ದ ದಿವಸನೇ ಸಾಯಂಕಾಲ ಹೋಗ್ಬಿಟ್ಟು ಬಟ್ಟೆ ಇಲ್ಲ ಅಂದ ತಕ್ಷಣ ಬಟ್ಟೆ ತಗೊಂಡು ಬಂದು ಕಣಪ್ಪ ನಾವು. ಹೊಸ ಅಂಗಿ ಹೊಸ ಬಟ್ಟೆ ಎಲ್ಲ ತಗೊಂಬಂದ್ ಕೊಟ್ಟು ಅಷ್ಟೊಂದೆಲ್ಲ ಒಳ್ಳೆತನ ಮಾಡ ಹೋಗಿದ್ದಕ್ಕೆ ನಾವು ಹಿಂಗ ಇವ್ರು ಮಾಡಿದ್ದು. ಬಿಡತ್ಲಾಗ ಹೋಗ್ಲಿ ಅತ್ಲಾಗ ಇನ್ನೇನ್ ಮಾಡೋಣ, ಎಲ್ಲಿದ್ರು ಚೆನ್ನಾಗಿರ್ಲಿ ಕಂಡು ಬಿಡು ಪಾಪ ಗಜೇಂದ್ರ. ಚಿಕ್ಕಮ್ಮ ಬಾರ್ ಚಿಕ್ಕಮ್ಮ, ನೀವ್ ಯಾಕೆ ತಲೆ ಕೆಡ್ಸ್ಕೊಂತೀರಾ? ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ್ರಿ, ಬರ್ರಿ. ಇಡೀ ಊರಲ್ಲ ನಾನು ಬೈತಾರೆ ಅವ್ರ ಬಗ್ಗೆ. ಅದೇ ನಮ್ ಚಿಕ್ಕಪ್ಪಂಗೆ ಯಾರ ಅಂತಾರ, ಏನು ಹೇಳಲ್ಲ ನಮ್ ಚಿಕ್ಕಪ್ಪಂಗೆ. ಎಲ್ಲಾರು ರಂಗಜ್ಜ ಅಂದ್ರೆ ಒಂದ್ ಗೌರವ ಕೊಡ್ತಾರೆ, ಒಂದ್ ಬೆಲೆ ಕೊಡ್ತಾರೆ, ಒಂದ್ ತೂಕ ಐತೆ. ನಮ್ಮ ಚಿಕ್ಕಪ್ಪ ಅಂದ್ರೆ ಅವ್ರ ಹತ್ರ ಅಂತ ಬುದ್ಧಿ ಐತಾ? ಇಲ್ಲ, ಯಾರು ಬೆಲೆನೆ ಕೊಡಲ್ಲ ಅವರಿಗೆ. ಬಾರ ಚಿಕ್ಕಮ್ಮ, ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ನಮ್ದು ಒಳ್ಳೆತನ ಯಾವತ್ತೂ ನಮ್ಗೇನು ಮಾಡಲ್ಲ, ನಮ್ಗೆ ಒಳ್ಳೇದೇ ಆಗ್ತಿರುತ್ತೆ. ಬಾರ ಚಿಕ್ಕಮ್ಮ, ಯಾಕೆ ಯೋಚನೆ ಮಾಡ್ತೀಯ ನೀನು?